ಮತ್ತು ಅಲ್ಲಿ ಅನಿಮಲ್ ಹಸ್ಬೆಂಡ್ರಿ ಆಯಿತು, ಇನ್ನುಳಿದ ಕಾಲೇಜ್ಗಳನ್ನ ತರ್ತಾ ಇದ್ದಾರೆ. ಜೊತೆಯಲ್ಲಿ ತಮ್ಮ ನೀರಾವರಿ ಅಂದ್ರೆ ಈ ಒಂದು ಏತ್ ನೀರಾವರಿಗಳನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಜನಕ್ಕೆ ಬೇಕಾದ ಕೆಲಸಗಳು ಮಾಡ್ಕೊಳ್ಲಿಕ್ಕತ್ತಿದ್ದಾರೆ. ಮತ್ತು ರಾಜಕಾರಣಿ ಅನ್ನೋದು ಕೆಲವೊಂದು ಸುಳ್ಳು ಸತ್ಯ ಹೇಳುವಂಥ ಪ್ರಸಂಗ ಬರ್ತಾವೆ, ಆ ಮಾತು ಬೇರೆ. ಆದರೂ ಅತನಿಯಲ್ಲಿ ಸಾಹುಕಾರಪ್ಪ ಅಂದ್ರೆ ಇವರಪ್ಪ ಅನ್ನುವಂಗೆ ಅದಾರ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲಿಯ ಜನ ಇವ್ರನ್ನ ಭಾಳ ಪ್ರೀತಿ ಮಾಡ್ತಾರಂತೆ. ಅಲ್ಲಿಯ ಜನರ ಮಾನಸಿಕ ಸ್ಥಿತಿ ನೋಡಿ ಅನ್ನಿಸ್ತಾ ಇರ್ತದೆ. ಮತ್ತು ಜೊತೆಗೆ ಈಗ ರಮೇಶ್ ಕತ್ತಿಯವರು ಜೊತೆ ಕೈ ಜೋಡಿಸಿದ್ದರಿಂದಾಗಿ ಇಬ್ಬರು ಕುಡ್ಕೊಂಡಿರ್ತಾರೆ, ರಾಜಕೀಯ ಮಾಡ್ತಾರೆ. ಮತ್ತು ರಾಜು ಕಾಗೆ ಅವರು ಬಿ ಜೆ ಪಿ ಹೋಗಿ ಬಂದಂಥವ್ರು ಇದ್ದಾರೆ, ರಮೇಶ್ ಕತ್ತಿಯವರು ಬಿ ಜೆ ಪಿಯವರು ಇದ್ದಾರೆ. ಅವ್ರ ಜೊತೆ ಇವರು ಹೋದ್ರಪ್ಪ ಅಂತಂದ್ರೆ ಒಂದು ಜೊತೆಗೆ ಉತ್ತಮ್ ಪಾಟೀಲರು ಮೋಸ್ಟ್ಲಿ ಅವರು ಬಿ ಜೆ ಪಿ ಹೋಗುವಂಥ ಬಿ ಜೆ ಪಿ ಇರುವಂಥ ವ್ಯಕ್ತಿ ಇದ್ದಾರೆ. ಇವೆಲ್ಲನೂ ಗಮನಿಸಿದಾಗ ಮುಂಬರುವ ಎಲೆಕ್ಷನ್ದಲ್ಲೇ ಜೊಲ್ಲೆ ಅವ್ರನ್ನ ಬಿಟ್ಟು ಉಳಿದವ್ರೆಲ್ಲರೂ ಹೆಚ್ಚು ಹೋಗುವಂಥ ಸಾಧ್ಯತೆಗಳು ಹೆಚ್ಚು ಕೂಡಿದವಲ್ಲ. ಆದರೆ ಪ್ರಕಾಶ್ ಹುಕ್ಕೇರಿ ಆಗಿರ್ಬೋದು ಅಥವಾ ಅವ್ರ ಮಗ ಗಣೇಶ್ ಹುಕ್ಕೇರಿ ಆಗಿರ್ಬೋದು, ಅವರು ಕಾಂಗ್ರೆಸ್ಸಲ್ಲೇ ಉಳಿಯುವಂಥವ್ರು ಅನ್ನೋದು ಎರಡು ಮಾತಿಲ್ಲ. ಹಾಗಂತೇಳಿ ವಿರೋಧ ಮಾಡ್ತಾರಂತೂ ಅಲ್ಲ, ಅವರು ನ್ಯೂಟ್ರಲಾಗಿ ಉಳಿಯುವಂಥವ್ರು, ತಮ್ಮ ಅಸ್ತಿತ್ವ ಉಳಿಸ್ಕೊಂಡು ಹೋಗುವಂಥ ಜನ. ಹೀಗಾಗಿ ಅವ್ರು ಯಾರಿಗೂ ಕೆಟ್ಟಾಗೋ ಮನೋಸ್ಥಿತಿಗಳಿಗಿಲ್ಲ. ಹೀಗಾಗಿ ಮಾನಸಿಕವಾಗಿ ಇವತ್ತು ಇದು ಒಂದು ಸೌದಿ, ಎರಡನೇದು ರಮೇಶ್ ಕತ್ತಿಯವರು, ಮೂರನೇದು ಅಲ್ಲೇ ವಿವೇಕರಾವ್ ಪಾಟೀಲರು, ಮುಂದೆ ಅವ್ರ ಜೊತೆ ರಾಜು ಕಾಗೆ, ಇವರೆಲ್ಲ ಒಂದು ಸಂಘಟನೆ ಆಯ್ತಂದ್ರೆ ಪ್ರಬಲ ಒಂದು ಶಕ್ತಿ ಆಗೋದ್ರಿಂದಾಗಿ ಸಹಜವಾಗಿನ ಬಿ ಜೆ ಪಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಶಕ್ತಿ ಆಗ್ತದೆ ಬೆಳಗಾವಿಯಲ್ಲೇನೂ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು ಸತೀಶ್ ಅವರ ತೆಗೆದುಕೊಳ್ಳೋ ನಿರ್ಧಾರಗಳು ಕಾಂಗ್ರೆಸ್ಸಿಗೆ ವರುಣ ಆಗ್ಬೋದು, ಶಾಪಣ ಆಗ್ಬೋದು. ಮಂತ್ರಿಗಿರಿಯಾಗಿಗಳದ್ರೆ ಈಗ ಇದ್ದಷ್ಟರಲ್ಲಿ ಉಳ್ಕೊಂಡು ಹೋಗ್ತಾವೆ ಕಾಂಗ್ರೆಸ್ನ ಸೀಟುಗಳು. ಇಲ್ಲಪ್ಪ ಅಂತಂದ್ರೆ ಸಹಜವಾಗಿ